ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ತಿಂಗಳಿಗೆ 2,000 ಸಿದ್ದರಾಮಯ್ಯ ಸರ್ಕಾರ ಅರ್ಜಿ ಹಾಕಿ ಮತ್ತೆ ಬಸ್ಸಿನಾಗೆಲ್ಲ ಫ್ರೀ ಓಡಾಡ್ತಾರ. ಈಗ ಅದೊಂದು ಬರ್ಬೇಕು ನೀನು ಗೃಹಲಕ್ಷ್ಮಿ. ಇಷ್ಟು ದಿವಸ ಯಾಕೆ ವೇಟ್ ಮಾಡಿದ್ರಿ ಅಮ್ಮ? ಒಂದು ಚೀಟಿ ಕೊಟ್ಟಿರ್ತಾರೆ ತಮ್ಮ ಅಮ್ಮ ತಾಯಿ ಸಾರಿ ಫೋನ್ ಮಾಡಮ್ಮ. ನೀನು ಅರ್ಜಿ ಹಾಕಿ ಎಲ್ಲ ಅರ್ಜಿದು ಯಾರನ್ನ ಕರ್ಕೊಂಡು ಬಳ್ಳಾರಿಗೆ ಬಂದರೆ ನಾನೇ ಮಾಡಿಸ್ಕೊಡ್ತೀನಿ. ಯಾರಾದ್ರು ಬಂದಾರ ನಿಮ್ಮ ಜೊತೆಗೆ? ಯಾರಾದ್ರು ಬಂದಾರ? ನೀವೊಬ್ಬರು ಇದ್ದೀರಾ? ಬಂದಾರಲ್ಲ, ಇದು ನನ್ನ ನಂಬರು. ಈ ನಂಬರಿಗೆ ಫೋನ್ ಮಾಡಿ ನೀವು ಬಳ್ಳಾರಿಗೆಲ್ಲ ರೆಕಾರ್ಡ್ಸ್ ತಗೊಂಡ್ಬರ್ರಿ. ನಾನೇ ಕುಂತ್ಕೊಂಡು ಆನ್ಲೈನ್ನಾಗ ಅಪ್ಲೋಡ್ ಮಾಡಿಸಿ ನಿಮಗೆ 1.5-2 ತಿಂಗಳ ದುಡ್ಡು ಬರೋಂಗೆ ಮಾಡ್ತೀನಿ. ಜನ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷಗಳು ಪೂರ್ಣಗೊಂಡಿದೆ. ಸೊ 2 ವರ್ಷಗಳ ಸಾಧನೆಗಳ ಬಗ್ಗೆ ಸಾಧನೆಯನ್ನು ಬಿಂಬಿಸುವಲ್ಲಿ ಇವತ್ತು ರಸ್ತೆ ಪ್ರದರ್ಶನ ಇಲ್ಲಿ ಅಡುಗೆ ಮಾಡಿದ್ದು. ವಿಶೇಷವಾಗಿ ಸಾರ್ವಜನಿಕರು ಈ ಬಸ್ಸಲ್ಲಿ ತಿರುಗಾಡ್ತಿರೋದ್ರಿಂದ ಇದು ಜನದಟ್ಟಣೆ ಸ್ಥಳವಾಗಿರೋದ್ರಿಂದ ಗ್ಯಾರಂಟಿ ಬದುಕು ಆಗಿರ್ತಕ್ಕಂಥ ಪಂಚ ಗ್ಯಾರಂಟಿ, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು. ಸೊ ಈ 5 ಗ್ಯಾರಂಟಿಗಳ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳಿ ತಿಳ್ಕೊಳ್ಳಾಗುತ್ತೆ. ಏನಾದರೂ ಅಂಥವ್ರು ಯಾರಾದರೂ ಫಲಾನುಭವಿ ಬಿಟ್ಟು ಹೋದರೆ ಸೇರಿಸ್ಕೊಳ್ಳಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಈಗ ತಾನೇ ಈಗ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಇಂಟ್ಯಾಕ್ಟ್ ಮಾಡಿದಾಗ ಒಬ್ಬ ಚನ್ನಬಸಮ್ಮ ಅಂತ ಒಬ್ಬ ಲಕ್ಷ್ಮಮ್ಮ ಅಂತ ಮಹಿಳೆಯರು ಬಂದುಬಿಟ್ಟು ಇನ್ನೂ ಗ್ಯಾರಂಟಿ ಬಂದಿಲ್ಲ ಅದಕ್ಕೆ ಕಾರಣ ಏನು ಕೇಳಿದ್ರು. ಸೊ ಹೀಗಾಗಿ ಇಂಥ ಪ್ರದೇಶಗಳಲ್ಲಿ ಬಂದರೆ ಜನರಿಗೆ ಯಾರಿಗೆ ಬಂದಿಲ್ಲ ಅವರಿಗೂ ತಿಳ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಸೊ ತಮ್ಮ ಏನು ಸರ್ಕಾರ ಏನು ಸವಲತ್ತುಗಳನ್ನ ಕೊಟ್ಟಿದೆ ಅದರ ಸದುಪಯೋಗ ಪಡ್ಕೊಳ್ತಾ ಅನ್ನೋ ಒಂದು ತಿಳುವಳಿಕೆ ಅವರಿಗೆ ಉಂಟಾಗಲಿಕ್ಕೆ ಇದು ಬಹಳ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಒಂದು ಸರ್ಕಾರ 2 ವರ್ಷ ಪೂರ್ಣಗೊಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಜನರಿಗೆ ಏನು ಮಾತು ಕೊಟ್ಟಿದ್ವಿ ಅದೇ ರೀತಿ ಇವತ್ತು ನಡ್ಕೊಂಡಿದ್ವಿ. ಅಂದರೆ ಬಹಳ ಮುಖ್ಯವಾಗಿ 5 ಗ್ಯಾರಂಟಿಗಳ ಬಗ್ಗೆ ಆ ಒಂದು ಭರವಸೆಯನ್ನು ಏನು ಕೊಟ್ಟಿದ್ವಿ, ಅಧಿಕಾರಕ್ಕೆ ಬಂದ 1-2 ತಿಂಗಳಲ್ಲೇ ಎಲ್ಲ 5 ಗ್ಯಾರಂಟಿಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ರಾಜ್ಯ ಮಟ್ಟದಲ್ಲಿ 97% ಸಾಧನೆಯನ್ನು ಮಾಡಿದರೆ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳು 99%, ಅಂದರೆ ಕುರುಗೋಡು ತಾಲೂಕು 99% ಮತ್ತು ಕಂಪ್ಲಿ ತಾಲೂಕು 97%, ಸಿರುಗುಪ್ಪ ತಾಲೂಕು 98%. ಈ ರೀತಿಯಾಗಿ ಇಡೀ ಟೋಟಲ್ ಜಿಲ್ಲೆ ಒಂದು ಅವರೇಜ್ ತಗೊಂಡಾಗ 97.5 ಏನು ನಾವು ಸಾಧನೆ ಅಂದರೆ ಅಷ್ಟು ಜನ ಅರ್ಜಿ ಹಾಕಿದರೆ 97.5% ಜನರಿಗೆ ನಾವು ಅಂದರೆ ಸರ್ಕಾರದಿಂದ 5 ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತು ಅನ್ನಭಾಗ್ಯ ಆಗಿರ್ಬೋದು ಅಥವಾ ಯುವ ನಿಧಿ ಆಗಿರ್ಬೋದು. ಈ ಏನು ಶಕ್ತಿ ಯೋಜನೆ ಇದೆಯಲ್ಲ ಬಸ್ನಲ್ಲಿ ಓಡಾಡ್ತಕ್ಕಂಥದ್ದು ಅದು 100% ಸಾಧನೆ. ಅದು ಯಾಕಂದರೆ ಬಸ್ನಲ್ಲಿ ಬಂದವ್ರನ್ನ ಯಾರನ್ನೂ ಕೆಳಗಿಳಿಸಿಲ್ಲ ಇವತ್ತಿನವರೆಗೂ. ಯಾರು ಆಧಾರ್ ಕಾರ್ಡ್ ತೋರಿಸ್ತಾರೆ ಅವ್ರನ್ನೆಲ್ಲರೂ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಶಕ್ತಿ ಯೋಜನೆ 100% ಸಾಧನೆ, ಗೃಹಜ್ಯೋತಿ 100% ಸಾಧನೆ, ಅರ್ಜಿ ಹಾಕಿದವ್ರಿಗೆ ಎಲ್ಲರಿಗೂ ಮುಟ್ಟಿರ್ತಕ್ಕಂಥ ಯೋಜನೆಗಳು ಅಂದರೆ ಇವೆರಡು. ಇನ್ನು ಗೃಹಲಕ್ಷ್ಮಿ ಮತ್ತು ಏನು ಅನ್ನಭಾಗ್ಯದಲ್ಲಿ ಯಾಕೆ ಸಣ್ಣ 1-2% ಪ್ರಾಬ್ಲಮ್ ಆಗಿರ್ತಂದರೆ, ಅಲ್ಲಿ ಅವ್ರದ್ದೇನು ರೇಷನ್ ಕಾರ್ಡ್ ಇರ್ತಲ್ಲ, ರೇಷನ್ ಕಾರ್ಡ್ನಲ್ಲಿ ಮಹಿಳೆಯರು ಆ ಮನೆ ಯಜಮಾನಿ ಆಗಿರಬೇಕು. ಆ ಥರದ ಟೆಕ್ನಿಕಲ್ ದೋಷಗಳು ಇದ್ದಾಗ ಆಗಿರೋದಿಲ್ಲ. ಇಲ್ಲಿ ಇದನ್ನು ಮಾಡ್ತಕ್ಕಂಥ ಉದ್ದೇಶ ಒಂದು ಏನು ಅಂತಂದರೆ, ಮಾಡಿರ್ತಕ್ಕಂಥ ಯಾವುದೇ ಕಾರ್ಯ ನಿರಂತರವಾಗಿ ನಡಿಬೇಕು ಅಂತಂದರೆ ಜನಾಭಿಪ್ರಾಯ ಅದರ ಪರವಾಗಿ ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾಭಿಪ್ರಾಯ ಇಲ್ಲದ ಯಾವುದೇ ಒಂದು ಯೋಜನೆ ನಿರಂತರವಾಗಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಜನರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು ಮತ್ತು ಈ ಯೋಜನೆ ಬಗ್ಗೆ ಅವ್ರಿಗೆ ತಿಳಿಸ್ಬೇಕು. ಎರಡನೇ ಉದ್ದೇಶ ಏನಂದರೆ, ಇದನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಬಂದು ಇಲ್ಲ ನಮಗೆ ಬಂದಿಲ್ಲ ಅಂತದ್ದು. ಈಗ ನಾವು ಸಾಹೇಬರು ನಾವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಹೇಳಿದ್ಲು ತೆಕ್ಕಲಕೋಟೆ ಮುಂದು ಏನು ರೇಷನ್ ಕಾರ್ಡ್ನಲ್ಲಿ ಆ ಮನೆ ಯಜಮಾನಿ ಅಂತಕ್ಕಂಥ ಒಂದು ಹೆಸರು ಬಿಟ್ಟೋಗಿದೆ. ಅದನ್ನು ಅವ್ರಿಗೆ ಮಾಡೋಕ್ಕೆ ಆನ್ಲೈನಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ನಾವು ಹೇಳಿದ್ವಿ ನಮ್ಮ ಹತ್ರ ಬಂದರೆ ರೆಕಾರ್ಡ್ ಎಲ್ಲ ದಾಖಲೆಗಳನ್ನು ತಗೊಂಡು ಬಂದರೆ ನಾವು ಮಾಡಿಕೊಡ್ತೀವಿ. ಈ ರೀತಿ
ತಾಲೂಕು ಮಟ್ಟದಲ್ಲಿ ನಮ್ಮ ಅಧ್ಯಕ್ಷರುಗಳು ಇದ್ದಾರೆ, ಸದಸ್ಯರುಗಳಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರು ಸದಸ್ಯರಿದ್ದಾರೆ. ಈ ಗ್ಯಾರಂಟಿ ಇದು ಗ್ಯಾರಂಟಿ ಹೊರತುಪಡಿಸಿ ಕೂಡ ನಮ್ಮ ಸರ್ಕಾರ ಅನೇಕ ಸಾಧನೆಗಳನ್ನು ಮಾಡಿದೆ. ಕೇವಲ ಗ್ಯಾರಂಟಿ ಅಂದರೆ ಅಲ್ಲ. ಇಲ್ಲಿ ನೀವು ನೋಡ್ಬೋದು, ಬಳ್ಳಾರಿಯಲ್ಲಿ ನಮ್ಮ ಮೇಯರ್ ಸಾಹೇಬರು ಇದ್ದಾರೆ. ಎಷ್ಟು ಕೆಲಸಗಳು, ಅಭಿವೃದ್ಧಿ ಕೆಲಸಗಳು, ನೀವು ಯಾವ ಕಡೆ ಹೋದ್ರೂ ಕೂಡ ನಮ್ಮ ಶಾಸಕರು, ಸಚಿವರು ಇವರೆಲ್ಲರ ನೇತೃತ್ವದಲ್ಲಿ ಅನೇಕ ಕೆಲಸಗಳು, ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಆಮೇಲೆ ಇಂದಿರಾ ಕ್ಯಾಂಟೀನ್ ಇದೆ. ಆಮೇಲೆ ಇತ್ತೀಚೆಗೆ ಒಂದು ಭೂಮಿ ಯೋಜನೆ ಜಾರಿ ತಂದು ಎಲ್ಲ ದಾಖಲೆಗಳನ್ನು ಒಂದು ಕಂಪ್ಯೂಟರೀಕರಣ ಮಾಡ್ತಕ್ಕಂಥ ಒಂದು ಮಹತ್ತರವಾದ ಯೋಜನೆಯನ್ನು ಮಾಡಿದ್ವಿ. ಮತ್ತು ಎಲ್ಲ ಇಲ್ಲ ಕಂದಾಯ ಗ್ರಾಮಗಳು ಇರೋದಿಲ್ಲಲ್ಲ, ಅವನ್ನೆಲ್ಲ ಮಾಡಿದ್ವಿ. ಸಾಕಷ್ಟು ಇದ್ದಾವೆ, ಬರೀ ಗ್ಯಾರಂಟಿ ಅಂದಲ್ಲ. ಇವತ್ತು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಬಹಳ ವರ್ಷಗಳಿಂದ ಆಗಲಾರದಂಥ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಆದರೆ ವಿರೋಧ ಪಕ್ಷದವರು ಹತಾಶೆಯಿಂದ ಈ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಅವಕ್ಕೆ ನಾವು ಕಿವಿಗೊಡೋದಲ್ಲ. ಯಾಕಂದರೆ ಅವ್ರ ಮನಸ್ಥಿತಿ ಹೆಂಗೈತೆ ಅಂದರೆ, ಯಾರೋ ಒಬ್ಬರು ಶ್ರೀಮಂತ ಈ ಗ್ಯಾರಂಟಿ ಬಂದಮೇಲೆ ನಮ್ಮ ಹೊಲಕ್ಕೆ ಜನನೇ ಬರ್ತಾ ಇಲ್ಲ, ನಮ್ಮ ಮನೆಗೆ ಕೆಲಸನೇ ಬರ್ತಿಲ್ಲ ಅಂತಂದರೆ ಬರ್ತಾರೆ. ಅವರು ಬಯಕೆ ಹೆಂಗಿತ್ತಂದರೆ, ಹಸಿದು ಅನ್ನಕ್ಕಾಗಿ ನಮ್ಮ ಹತ್ರ ಬರಬೇಕು ಅಂತ ಅವ್ರು ಬಯಸ್ತಾ ಇದ್ರು. ಇವತ್ತು ಹೊಟ್ಟೆ ತುಂಬಿ ದುಡಿಯೋಕ್ಕಾಗಿ ಜನ ಹೋಗ್ತಾ ಇದ್ದಾರೆ. ಈ ರೀತಿ ವ್ಯವಸ್ಥೆ ಬದಲಾದಾಗ ಯಾರಾದ್ರೂ ಇದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂದರೆ ಅವರು ಪಾಳೆಗಾರಿಕೆ ಮನಸ್ಥಿತಿ ಉಳ್ಳವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಏನು ಆಲಮಟ್ಟಿ ಅಣೆಕಟ್ಟು ಪ್ರಾರಂಭ ಮಾಡಿ ಇಡೀ ನಾಡಿನ ಜನಕ್ಕೆ ಅನುಕೂಲ ಮಾಡಿದರು. ಅದರಿಂದ 20 ಲಕ್ಷ ಜನ ಇವತ್ತು ರೈತರು ಇದು ಮಾಡ್ತಾ ಇದ್ದಾರೆ. ಇವೆಲ್ಲ ಸಾಧನೆಗಳನ್ನು ಬಿಟ್ಟು ಈ ನಾಡಿನ ಜನಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಮಾಡಿರೋದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಅದೇ ರೀತಿಯಾಗಿ ಈ ನಾಡಿನಲ್ಲಿ ಬರೇ ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ, ಸರ್ಕಾರ ಅಂತಲ್ಲ, ರಾಜ ಮಹಾರಾಜರುಗಳಿಗೂ ಕೂಡ ಇದು ಅವಮಾನ. ಯಾಕಂದ್ರೆ ನಮ್ಮ KRS ಡ್ಯಾಮ್ ಅನ್ನ ಅಂದಿನ ಮೈಸೂರು ರಾಜರು, ನಾಲ್ವಡಿ ಕೃಷ್ಣರಾಜರು ತಮ್ಮ ಮನೆಯ ಬಂಗಾರ ಒತ್ತಿಟ್ಟು ಕಟ್ಟಿಸಿದ್ರು. ಅವ್ರಿಗೂ ಕೂಡ ಅವಮಾನ. ಈ ಮೋದಿ ಬರೋಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ ಭಿಕ್ಷುಕರು ಇದ್ರು, ಅವಾರ್ಡಿಗರು ಇದ್ರು ಅಂದ್ರೆ ಅವರಿಗೂ ಕೂಡ ನಾವು ಅವಮಾನ ಮಾಡಿದೆ ಅಂತ. ಅದಕ್ಕಾಗಿ ಯಾವುದೇ ರಾಜಕಾರಣಿ ಅವ್ರು ಎಷ್ಟೇ ದೊಡ್ಡವರಾಗಿರಲಿ ವಿಚಾರಗಳನ್ನ ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು. ನಾಡಿನ ಜನಕ್ಕೆ ಅವಮಾನ ಆಗೋ ರೀತಿ ಮಾಡಬಾರ್ದು, ಮಾತಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಇವತ್ತು ವಾರ್ತಾ ಮತ್ತು ಸಾರ್ವಜನಿಕರ ಇಲಾಖೆ ಒಂದು ಓಪನಿಂಗ್ ಇವತ್ತು ಚಾಲನೆ ಮಾಡಿದ್ದೇವೆ. ನಾವು ನಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು, ಆಮೇಲೆ ನಮ್ಮ ADC ಸಾರ್ ಅವರು, ಆಮೇಲೆ ನಮ್ಮ KSRTC DC ಸಾರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಗ್ಯಾರಂಟಿ ಸ್ಕೀಮ್ ನಾವೇನು 2 ವರ್ಷ ಏನು ನಾವು ಜನಕ್ಕೆ ನಾವೇನು ಆಶ್ವಾಸನೆ ಕೊಟ್ಟಿದ್ವೋ, ಇವತ್ತು ಆ ಆಶ್ವಾಸನೆ ಎಲ್ಲವೂ ಡಿಸ್ಪ್ಲೇನಲ್ಲೇ ಇದೆ. ಇದರಲ್ಲಿ ಯಾವುದೇ ಆಗಲಿ ಸುಳ್ಳು ಮಾಹಿತಿ ಎಂಬುದು ಎಲ್ಲಿಲ್ಲ. ವಿತ್ ಫಿಗರ್ಸ್, ವಿತ್ ನಂಬರ್ಸ್ ಇದಾವೆ ಅದರಲ್ಲಿ. ಸೊ ನಾವು ಅವತ್ತು BJP ಸರ್ಕಾರ ಏನಂತ BJP ಪ್ರತಿಪಕ್ಷದವ್ರು ಏನಂದ್ರೆ ಇದೆಲ್ಲ ಕೊಡೋಕ್ಕಾಗಲ್ಲ ಅಂತೇಳಿ ಭಾರಿ ಗಲಾಟೆ ಮಾಡಿದ್ರು. ಆದರೂ ನಾವು 2 ವರ್ಷ ಪೂರ್ಣಗೊಂಡು ಇವತ್ತು ನಾವೆಲ್ಲರಿಗೂ ಸಾರ್ವಜನಿಕರಿಗೆ ಬೆನಿಫಿಷರೀಸ್ ಯಾರ್ಯಾರು ಇದ್ದಾರೋ ಅವರಿಗೆಲ್ಲರಿಗೂ ನಾವು ಇವತ್ತು ಕೊಟ್ಟಿದ್ದೀವಿ. ಸೊ ಇದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತು ಬಡವರ ಪಕ್ಷ ಅಂತೇಳಿ ನಾವು ಗರ್ವದಿಂದ ಹೇಳ್ಕೊಂತೀವಿ. ಸೊ ಇವತ್ತು ನಾವು ಮೇಯರ್ ಆಗಿದ್ದೀವಿ ಅಂತಂದ್ರೆ ಕೇವಲ ಕಾಂಗ್ರೆಸ್ ಪಕ್ಷದಿಂದನೇ ನಾವು ಮೇಯರ್ ಆಗಿದ್ದೀವಿ. ಇವತ್ತು 11 ಕಾರ್ಪೊರೇಷನ್ ಅಲ್ಲೇ ಇದೇ ರೀತಿ ಒಂದು ಸಾರ್ವಜನಿಕರಿಗೆ ಒಂದು ಇಲಾಖೆ ಒಂದು ಓಪನ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮ ಬೆನಿಫಿಷರೀಸ್ ಯಾರೇ ಆಗಲಿ ಸವಲತ್ತು ಸಿಕ್ಕಿಲ್ಲ ಅವರಿಗೆ ಈ 2 ವರ್ಷದಲ್ಲಿ, ಅವ್ರು ಇಲ್ಲಿ ಬಂದು ಅವ್ರ ಕಂಪ್ಲೇಂಟ್ ಲಾಂಚ್ ಮಾಡಿಬಿಟ್ರೆ ಅದಕ್ಕೆ ತಕ್ಕ ಆಕ್ಷನ್ ತಗೊಂಡು ನಮ್ಮ ಅಧ್ಯಕ್ಷರು ಅವರಿಗೆ ಬೆನಿಫಿಷರೀಸ್ಗೆ ಅವರಿಗೆ ಬರೋ ಥರ ಅವರಿಗೆ ಏನು ಅವ್ರಿಗೆ ಯಾವುದಕ್ಕೆ ಸ್ತ್ರೀ ಶಕ್ತಿ ಇರ್ಬೋದು, ಇನ್ನೊಂದು ಹಲವಾರು ಯೋಜನೆಗಳು ಯಾವ್ದು ಬಂದಿಲ್ಲೋ ಅವರಲ್ಲಿ ಕ್ಲೇಮ್ ಬುಕ್ ಮಾಡಿದ್ರೆ ಅದ್ರ ಪ್ರಕಾರ ಅವರಿಗೆ ತಲುಪಿಸೋದಕ್ಕೆ ನಮ್ಮ ಅಧ್ಯಕ್ಷರು ಪ್ರಯತ್ನ ಮಾಡಿ ಅವ್ರಿಗೆ ತಲುಪಿಸ್ತಾರ ಅಂತ ಹೇಳಿ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.